ಐವರ ಕಾಂತೆ ಎಣಿಸಿದ ಚಿಂತೆ ಐವರ ಕಾಂತೆ ಎಣಿಸಿದ ಚಿಂತೆ ಕಳೆದ ಬರಿ ಭವಾಂತವಿಸಿದ ಜೀವ ಕಳೆದ ಬರಿ ಭವಾಂತವಿಸಿದ ಜೀವ ಸರ್ವೇಶ ವಿಭವ ಸರ್ವೇಶ ಚಿರ ವಿಭವ ಜನಿಸು ಮುರನಾವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜನಿಸು ಮುರನಾವರತ ಜನಿಸು ಮುರನಾವರತ ಜನಿಸು ಮುರನಾವರತ ಪರಮಾತ್ಮ ದೀನದಯಾನಿದೆ ನೀನಲ್ಲದೆ ನನಗೆ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋತರು ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನದಳಾದೆನು ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆಮರೆಸಿಕೊಂಡು ಅಲೆದಿದ್ದಾಯಿತು ಕಷ್ಟಗಳು ಮುಗಿದು ಸುಖದಿಂದ ಇರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ ಹೇ ವಿಧಾತ ಈ ದ್ರೌಪದಿ ಅಡಿಯಲ್ಲಿ ಏನೆಂದು ಬರೆದಿರುವೆ ತಂದೆ ಪಾಂಚಾಲಿ ಪ್ರಿಯತಮೇ ದೇವಿ ಇವಳಿಗೆ ಈ ರೀತಿ ಚಿಂತಾಮಗ್ನಳಾಗಿರುವಲ್ಲ ಶಾಂತೆ ಕಾಂತೆ ಪರವೀರಳಾಗಿ ಪರಪತ್ನಿಯಾಗಿ ಮರುಗುವೆ ವರವೀರಳಾಗಿ ವರಪತ್ನಿಯಾಗಿ ಮರುಗುವೆ ಪಾಂಡು ಪುತ್ರರ ಪತ್ನಿಯಾಗಿ ಪಾಂಡು ಪುತ್ರರ ಪತ್ನಿಯಾಗಿ ಚಂದದಿಂದ ನಡಕೋಪದಿಂದ ಬಿಡುವೆ ಮಲಾಯಿಯೇ ಕಡಕೋಪದಿಂದ ವರವೀರಳಾಗಿ ವರಪತ್ನಿಯಾಗಿ ಮರುಗುವೆ ಕೆಲ್ಲೆ ದೇವಿ ಏಕೆ ಈ ರೀತಿ ಚಿಂತಾಮಗ್ನಳಾಗಿ ಹೇಳುತ್ತಿರುವೆಯಲ್ಲ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ದ್ರೌಪದಿ ಎಳಿವಿಗೆ ಒಂದಲ್ಲ 10 ಕಾರಣಗಳಿರುವುದು ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದ್ರಿ ಅವಮಾನ ಮಾಡಿದ್ರಿ ನೀವೇ ಪ್ರತಿಕಾರ ಮಾಡಿದ್ರಿ ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಅನ್ನ ವಸ್ತುಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಅಗತ್ಯ ಬೇಕೇ ಬೇಕು ಹೇ ವಿಧಾತ ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ ಏಕೆ ಸೃಷ್ಟಿಸಿರುವೆ ಹಳಬೇಡ ಪಾಂಚಾಲಿ ಹಳಬೇಡ ಸ್ತ್ರೀಯರ ಪರೋಧೀನತೆಯು ನಮ್ಮ ಸಮಾಜದ ನಿಯಮ ಅದು ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ ಪತ್ನಿಯನ್ನು ಜೋಜಿನಲ್ಲಿ ಪಡವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲ್ಲವೇ ಆಹಾ ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳನ್ನು ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಅನೇಕ ಬಾರಿ ಕೇಳಿಕೊಂಡಿಲ್ಲವೇ ಆದದ್ದು ಹಾಗೆ ಹೋಯಿತು ಅದನ್ನು ಮರೆತು ಬಿಡು ಅದಿರಲಿ ಪ್ರಿಯೆ ಈ ದಿನ ಈಕೆಗೆ ನೀನು ಚಿಂತಾಮಗ್ನಳಾಗಿರುವೆ ನನ್ನೊಳಗೆ ತಿಳಿಸಬಾರದೇ ದೇವಿ ಹೇಳಿವಿನಿ ಸ್ವಾಮಿ ಆದರೆ ಅದರಿಂದ ಪ್ರಯೋಜನವೇನು ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ ಅದು ಇಂದಿನ ಮಾತು ನಾನು ಈಗ ಯಾರ ಆಜ್ಞಾಧಾರಕನು ಅಲ್ಲ ಹಾಗಾದರೆ ಹೇಳಿವಿನಿ ಸ್ವಾಮಿ ಈ ದಿನ ನಾನು ಹಸ್ತಿನಾಂಬೆ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಆಕೆ ನನ್ನನ್ನು ನೋಡಿ ನಕ್ಕು ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬಿಡಲು ನಿನ್ನ ಪತಿಗಳು ದೂತರನ್ನು ರಾಜ್ಯಸಭೆಗೆ ಕಳಿಸಿರುವರು ಇನ್ನೇನು ಸಂಧಿ ಆಗುವುದು ಆಗಲಾದರೂ ಈ ನಿನ್ನ ಬೆಚ್ಚಿದ ಮುಡಿಯನ್ನು ಮುಡುಗಟ್ಟವೇ ಎಷ್ಟೇ
ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಅದರಲ್ಲಿ ರಾಯಭಾರಕ್ಕೆ ಯಾರೂ ಆಗಿರುವವರು ದೇವಿ? ಮತ್ತಿನಾರು? ನಮ್ಮಣ್ಣನಾದ ಶ್ರೀ ಕೃಷ್ಣ ಪರಮಾತ್ಮನು. ಏನು ಗೋಪಾಂಗನೆಯರ ವಿಳಾಸ ವಿಂಬರಮನೆಯಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದರಲ್ಲಿ ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳೆ ಸ್ವಾಮಿ. ಎಷ್ಟೇ ಆಗಲಿ ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಆಕೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ನನ್ನೇ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಂಚೋಲಿ ಬಾಪು, ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ಪ್ರಾಣೇಶ್ವರ, ಜಾಣೆ ಸಮಜಾಣೆ ಮುತ್ತಾಡುವೆ ಮಾಮಾರೆ. ಜಾಣೆ ಸಮಜಾಣೆ ಮುತ್ತಾಡುವೆ ಮಾಮಾರೆ. ಈ ಭೀಮನ ಪ್ರೀತಿಯ ಮಡದಿರು ನೀನು, ಭೀಮನ ಪ್ರೀತಿಯ ಮಡದಿರು ನೀನು. ಜಾಣೆ ಸಮಜಾಣೆ ಮುತ್ತಾಡುವೆ ಮಾಮಾರೆ. ಮಹಾಭೀಮನ ಮಡದಿ ನೀನು, ಮಾಡಿದ ಪಂಥವ ನಡೆಸದ ಬಿಡಣ. ಮಹಾಭೀಮನ ಮಡದಿ ನೀನು, ಮಾಡಿದ ಪಂಥವ ನಡೆಸದ ಬಿಡಣ. ಗುರುಕುಲಾದ ಮರವನಿಸದ ಬಿಡನು. ಹೌದು, ಗುರುಕುಲಾದ ಮರವನಿಸದ ಬಿಡನು. ಜಾಣೆ ಸಮಜಾಣೆ ಮುತ್ತಾಡುವೆ ಬಾಬಾ. ಪ್ರೀತಿಯ ಮಡದಿರು ನೀನು, ಭೀಮನ ಪ್ರೀತಿಯ ಮಡದಿರು ನೀನು. ಜಾಣೆ ಸಮಜಾಣೆ ಮುತ್ತಾಡುವೆ ಬಾಬಾರೆ. ಹೇಳಿ ಕವಿ ಕೌರವನ ತೊಡೆಯಲು ಗುರುಮತಿ ತೋಜನ ನೋಡಲು ಬಯಲು. ಹೌದು, ಕವಿ ಕೌರವನ ತೊಡೆಯಲು ಗುರುಮತಿ ತೋಜನ ನೋಡಲು ಬಯಲು. ಹೆಚ್ಚಿದ ಮುಡಿಯನ್ನು ಕಟ್ಟಿರುವೆಲ್ಲ, ಹೆಚ್ಚಿದ ಮುಡಿಯನ್ನು ಕಟ್ಟಿರುವೆಲ್ಲ. ಜಾಣೆ ಸಮಜಾಣೆ ಮುದ್ದಾಡುವೆ ಬಾಬಾ. ಈ ಭೀಮನ ಪ್ರೀತಿಯ ಮಡದಿರು ನೀನು, ಭೀಮನ ಪ್ರೀತಿಯ ಮಡದಿರು ನೀನು. ಜಾಣೆ ಸಮಜಾಣೆ ಮುದ್ದಾಡುವೆ ಬಾಬಾರೇ. ದೇವಿ ಪ್ರಾಣೇಶ್ವರ, ಹರಳು ಉರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖದ ಸ್ಪರ್ಶದಿಂದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಆದರೆ ನೀನು ಬಲು ಜಾಣೆ. ಪ್ರಾಣೇಶ್ವರ, ನೆನಪಿರುವುದೇ? ಹಿಂದೆ ಒಂದು ದಿನ ಈ ನನ್ನ ಬಿಡುಗುವುದನ್ನು ನೋಡಿ ಕುರುಕುಲಾಂತಕ ಕಾಳೆ ರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ಪುನಃ ಈ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯೋ? ಮಾಡಿದ ಪಂಥವನ್ನು ಎಂದು ಮರೆಯತಕ್ಕಲ್ಲೋ ಈ ಪ್ರಚಂಡ ಭೀಮಸೇನ. ಆಡುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದ್ರೇನು ಪ್ರಯೋಜನ? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆ. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ನೀಚ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ.
ಗುರುಬಳಿಯಿಂದಲೇ ಗುರುಕುಲದಲ್ಲಿ ಗುರುಬಳಿಯಿಂದಲೇ ಗುರುಕುಲದಲ್ಲಿ ಗದಬಡಿಯಿಂದಲೋ ಹೋಗುತ್ತದೆ ಗುರುಳ ಗೌರವನ ತೆಗೆದು ಬಗೆವನ ಗೌರವನ ತೆಗೆದು ಬಗೆ ಬೈದೆ ಬರೆಯದು ಗುರ ದೊಡ್ಡ ಬೈದೆ ಬರೆಯದು. ನೋಡುವಣ್ಣ, ಸಂಧಿಯ ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ನಾವ್ಯಾರು ಶಕ್ತರಲ್ಲ ಅಣ್ಣ. ಸಹೋದರ ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ಪಾಂಚಾಲಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ ಅಣ್ಣನೇಕೆ ಸಿಗ್ತಾ ಇರುವನು? ಏಕೆ ನನ್ನೇ ಬಿಡಿಗುವುದಲ್ಲೋ ನಿಮ್ಮ ಪ್ರಶ್ನೆಗೆ ಉತ್ತರವನ್ನೇ ಕೊಡುತ್ತಿಲ್ಲವೇ? ಪಾಂಚಾಲಿ ಅರ್ಜುನ ಅಗ್ರಜ ಅಗ್ರಜ ನಾನ್ ಬಿಡನು ಕೇಳಿದೋ ಅಗ್ರಜ ನಾನ್ ಬಿಡನು ಕೇಳಿದೋ ಈ ಭೀಮನ ಬಲ 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 ಓ ದುರುಳನ ಛಲ 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 ಈ ಭೀಮನ ಬಲ 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 ಓ ದುರುಳನ ಛಲ 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 ನಾಳೆಗೂ ಸಮರದಿ ಅವರು ಕೊಂದದ ಬಿಡಲು ಕಣದಲ್ಲಿ ರಕ್ತವ ಸುರಿದದ ತಿರುಗಿ ನೋಡು ನಾಳೆಗೂ ಸಮರದಿ ಅವರು ಕೊಂದದ ಬಿಡಲು ಕಣದಲ್ಲಿ ರಕ್ತವ ಸುರಿದದ ತಿರುಗಿ ನೋಂದರೆ ರಕ್ತನು ನೋನ್ ಬಿಡಲು ಕೇಳಿದೋ ಮಧ್ಯಮ ಪೊಂಗವನಿಗೆ ಬಳೆಯನ್ನು ಕೊಡಿಸಿದರು. ಈ ಭೀಮನಿಗೆ ಕಡು ಭೋಗವನ್ನೇ ತೆಗೆದರು. ಮಧ್ಯಮ ಪೊಂಗವನಿಗೆ ಬಳೆಯನ್ನು ಕೊಡಿಸಿದರು. ಈ ಭೀಮನಿಗೆ ಕಡು ಭೋಗವನ್ನೇ ತೆಗೆದರು. ಮಗಳೆಯ ಓಟದಿ ಪೊಂಗವರನ್ನು ಮೋಸವ ಮಾಡಿದ ಕೌರವರು ಅವರು ಎದೆಯನ್ನು ಸೀರದ ಬಿಡಲು ಓದೋ ಪಿತ್ರರ ಹೊಣೆಗುಣರು. ಮಗಳೆಯ ಓಟದಿ ಪೊಂಗವರನ್ನು ಮೋಸವ ಮಾಡಿದ ಕೌರವರು ಅವರು ಎದೆಯನ್ನು ಸೀರದ ಬಿಡಲು ಓದೋ ಪಿತ್ರರ ಹೊಣೆಗು ಕೇಳಿ ಅಗ್ರಜ ನಾನ್ ಬಿಡಲು ಕೇಳಿದೋ ಈ ಭೀಮನ ಬಲ 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 ಓ ದುರುಳನ ಛಲ ಛಲ ಛಲ. ಅಗ್ರಜೋ, ನನಗೆ ನಿಮ್ಮ ಯೋರ ಮೇಲೆಯೂ ಕೋಪವಿಲ್ಲ. ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವನು. ಅದನ್ನು ಈ ಅರ್ಜುನನ ಸಮ್ಮುಖದಲ್ಲೇ ತಿಳಿಸುವನು. ಈ ಸಂಧಿಯ ಪ್ರಸ್ತಾಪನೆಯು ನಿಮಗೆ ಉಚಿತವಾಗಿ ಕಾಣಬಹುದು. ಓ ಅರ್ಜುನನು ಸಮರ್ಥಿಸಿಕೊಳ್ಳಬಹುದು. ಓ ನಕುಲದೇವರು ಸುಮ್ಮನಿರಬಹುದು. ಆದರೆ ಈ ದೋಷ ವೃತ್ತಿಯನ್ನು ನಾವು ಪಾಂಡವರ ಕಳಂಕವೆಂದೇ ಭಾವಿಸುವನು. ಭಕ್ಷೆ ಪಾತ್ರೆಯನ್ನು ಹಿಡಿದು ಖಂಡವರ ಮನೆ ಮುಂದೆ ಭಿಕ್ಷಾಯಾಟನೆ ಮಾಡಲು ಓ ಪಾಂಡುರಾಜೇಂದ್ರ ನಮಗೆ ಜನ್ಮವನ್ನು ನೀಡಿಲ್ಲ. ಇದನ್ನು ನಾನೊಂದು ಗಡಿಗೆ ಸಹಿಸಲಾರೆ, ಸಹಿಸಲಾಗದು. ಅಗ್ರಜೋ, ಯುದ್ಧಕ್ಕೋಗಿ ನಾನು ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ, ಅಪೇಕ್ಷಿಸಲಾರೆ. ನಾನು ಮತ್ತೆ ಈ ನನ್ನ ಗದಾ ಇವೆರಡೇ ಸಾಕು. ಇಡೀ ಕುರುಕುಲವನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ಸಂಧಿಯ ಪ್ರಸ್ತಾಪದಲ್ಲೇ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ.
ಬಿಡುಕೋಪವ ಮನದೇ ಅನುಜ ಬಿಡುಕೋಪವ ಮನದೇ ಬಿಡುಕೋಪವ ಮನದೇ ಅನುಜ ಬಿಡುಕೋಪವ ಮನದೇ ತೊಡಗಿ ಸಮರ ಬಯಸುವುದನು ಚಿತ ಸೋದರ ತೊಡಗಿ ಸಮರ ಬಯಸುವುದನು ಚಿತ ಬಿಡುಕೋಪವ ಮನದೇ ಅನುಜ ಬಿಡುಕೋಪವ ಮನದೇ ಮಡದಿ ಪಂಚಾಲಿಯ ಬಿಡುಮುಡಿಸ ಮಗು ಗುರು ಸಂಜಾತರ ಹರಡಿಸಲಿರುವುದೇ ಸೋದರ ಮಡದಿ ಪಂಚಾಲಿಯ ಬಿಡುಮುಡಿಸ ಮಗು ಗುರು ಸಂಜಾತರ ಹರಡಿಸಲಿರುವುದೇ ತಳಿದವನು ಮುಂದೆ ಕಾಡಿದನು ಎಂಬ ಭೀಮಾ ಭೀಮಾ ತಳಿದವನು ಮುಂದೆ ಬಾಳಿದನು ಎಂಬ ಸೋದರ ಹೇಳು ತಳಿದವನು ಬಾಳಿದನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿನ್ನ ಹಿರಿಯರ ವಾಣಿಯ ಮರೆಯುವುದನು ಚಿನ್ನ ಬಿಡುಕೋಪವ ಮನದೇ ಅನುಜ ಬಿಡುಕೋಪವ ಮನದೇ ಸಹೋದರ ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಮಾತುಗಳನ್ನು ಧಿಕ್ಕರಿಸಿ ನಾವುಗಳು ಯುದ್ಧವನ್ನು ಪ್ರಾರಂಭಿಸುವುದು ಅನಿಶ್ಚಿತವಾದ ಕಾರ್ಯವಾಗಿರುವುದು. ಪಾಂಚಾಲಿ ಮಾನಿನಿ ಮನದ ವೇದನೆ ಸಮಯವಿದೆ ಕೈತೆಯ ತರುವೆ ಗುಣವೋ ಮಾನಿನಿ ಮನದ ವೇದನೆ ಸಮಯವಿದೆ ಕರಿತೆಯ ತರುವೆ ಗುಣವೋ ಧರ್ಮದ ನಮ್ಮಯ ನಿರ್ಮಲ ಪ್ರಾಣೋ ಧರ್ಮದ ನಮ್ಮಯ ನಿರ್ಮಲ ಪ್ರಾಣೋ ಇರುವುದನು ಚಿತಾ ಪರಿಚಿತದೆ ನುಡಿಯ ಇರುವುದನು ಚಿತಾ ಪರಿಚಿತದೆ ನುಡಿಯ ಸಹಿಸುವುದು ಮನದನು ತಾಪವದರು ಸಹಿಸುವುದು ಮನದನು ತಾಪವದರು ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯಗಳು ಕೊರಗಲು ಕರೆಯ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯಗಳ ಕೊರಗಲು ಕರೆಯ ಭಾರತೋಚಿನ ಎದೈ ಪರಿ ಭಾರತೋಚಿನ ಎದೈ ಪರಿ ತವಿಗೋ ಬಯಲವೆ ತವಿಗೋ ಬಯಲವೆ ಮಾನಿನಿ ಮನದ ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವಾಯಿತಲ್ಲವೇ? ಪಾಂಚಾಲಿ ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ಕರ್ತವ್ಯವು. ಪಾಂಚಾಲಿ ಯುದ್ಧವು ಅದೆಂಥ ಘೋರ ಕ್ರಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದೆ, ಆದರೆ ಮುಂದೆ ನಮ್ಮ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಆದ್ದರಿಂದಲೇ ನಾನು ಶಾಂತಿ ಸಂಧಾನಕ್ಕೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ಪ್ರಾಣೇಶ್ವರ, ಪಾಂಚಾಲಿ ದೌಮ್ಯನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರೆಲ್ಲಿನ್ನೋದೇ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು.
ನಿಮ್ಮ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದೋ ನೋಡಿ, ಯದುಪತಿಯೋ ನಗುತ್ತಾ ಬರುತ್ತಿರುವರು. ಅವರಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ. ಅಣ್ಣ, ಸಹೋದರಿ ಪರಮಾತ್ಮ ಧರ್ಮನಂದನ, ಪಾಂಡಪುತ್ರ ಪ್ರಣಾಮಗಳು ಸ್ವೀಕರಿಸಿ. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ನೀವು ಸಂಧಿಗಾಗಿ ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಓದ ಕಾರ್ಯವು ಓದವರಾರು? ಪರಮಾತ್ಮ, ಅಂದರೆ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕರಿದು ನಡೆಯಿತು. ಅಂದೆ ಸಂಧಿ ವಿಚಾರ ನಡೆಯಿತು. ಓಹೋ, ನಡೆಯಿತು ಧರ್ಮನಂದನ. ನಾನಿಲ್ಲಿರುವುದು ಇಚ್ಛದವಲ್ಲೋ. ನಿಮಗಿಚ್ಛೆಯಂತೆ ನೀವು ನಡೆಯಿರಿ. ನನಗೆ ತಾರಿದ್ದನ್ನು ನಾನು ಮಾಡುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯ ಕಾಣಲಾಗುವುದು. ಬಯಸಿಕೊಳ್ಳಿ ಪ್ರಿಯ. ಪರಮಾತ್ಮ, ಸಭೆಯಲ್ಲಿ ಏನಾಯಿತು? ಧರ್ಮನಂದನ, ಸಭೆಯಲ್ಲಿ ಎಲ್ಲವೂ ಸರಿಯಾದ ನಡೆಯಿತು. ನಾನಿನ್ನ ತಡೆಯಲವರೇ ರುಕ್ಮಿಣಿ ಪದೇ ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ಸಂಧಿಯ ಸಮಯದ ಮಾತುಗಳು ನನಗೆ ಬೇಡ. 10 ಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ, ಅದನ್ನು ತಿಳಿಸು. ಭೀಮಸೇನ, ನಾನು ಓದೋದು ಅದಕ್ಕಾಗಿ ಇಲ್ಲವೇ? ಸ್ವಲ್ಪ ಸಮಾಧಾನ ಹೊಂದುವಂತನಾಗು. ಹೀಗೆ ತಿಳಿಯಿತು ನಿನ್ನ ಬಹುಮತ. ಕೃಷ್ಣ ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಸೀರೆ ಉಡಲು ಅಮಣಿಸುತ್ತಿರುವೆಯೋ? ಯಾದವಾಗ್ರಣಿ, ಈ ಪಾಂಡಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೇ? ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ನಾನು ಓದೋದು ಅದಕ್ಕಾಗಿ ಅಲ್ಲವೇ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಸಂಬಂಧಪಟ್ಟ ವಿಷಯವಾಗಿರುವುದು. ವಾಸುದೇವ, ಸ್ವಾಭಿಮಾನ ಶೂನ್ಯನಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಇರುವುದು ನಿಕಟವಾದ ಸಂಬಂಧವೇ ಇರುವುದು. ಭೀಮಸೇನ, ಪರಮಾತ್ಮ, ಸಭೆಯಲ್ಲಿ ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂಧಿಯನ್ನು ಅವರಿಗೆ ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು ಒಪ್ಪಿದರು. ದುರ್ಯೋಧನ, ಆತನು ಸಹ. ಈಗ ತಿಳಿಯಿತು ನಿಮ್ಮ ಅಭಿಮತ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿ ಚೆನ್ನಾಗಿ ಸಾಧಿಸಿ ನಿಂದು ಹೊರಡುವೆನು. ಸಹೋದರರೇ, ನಿಮ್ಮ ಅಪವೃಷದ ಫಲವನ್ನು ನೀವೇ ಬಂಧಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ನಿರೀಕ್ಷಿಸಲಾಗದು. ಯಜ್ಞಸೇನಿ, ನೀನು ನಿರಾಶಿತಳಾಗಬೇಡ. ಈ ಭೀಮನು ಬದುಕಿದ್ದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸದೇ ಇರಲಾರ. ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಸಂಬಂಧಪಟ್ಟ ವಿಷಯವಿರುವುದು. ಸುಮ್ಮನೆ ನನ್ನನ್ನು ಕಾಡಿದ ಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನೀ ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಹೀಗಾದರೆ ಆ ರಕ್ಕಸಿಯನ್ನು ಆಡಲು ಹೇಗೆ ಸಾಧ್ಯ? ಆ ದುರ್ಯೋಧನ ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ ಅದು ಈ ಪ್ರಚಂಡ ಭೀಮನಿಗೆ ದುರ್ಯೋಧನನ ಸಂದೇಶವೆಂದರೆ ಅದರ ಉದ್ದೇಶ ಸಂಧಿಯೋಗಿರಲಾರದು. ಕೃಷ್ಣ, ಏನು ಆ ಸಂದೇಶ? ಇರುವುದು ನಿಕಟವಾದ ಸಂಬಂಧ ಇರುವುದು. ಆದರೆ ಅದು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಳ್ಳಬೇಕು. ತಿಳಿಯುತ್ತೆ? ನಿಂತಲ್ಲಿಯೇ ಹೇಳಿಬಿಡು ಕೃಷ್ಣ. ಇಲ್ಲ ಭೀಮಸೇನ, ಅದೆಂದಿಗೂ ಸಾಧ್ಯವಿಲ್ಲ. ಈ ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಆದ್ದರಿಂದ ನಿನ್ನ ಗದೆಯನ್ನು ಸ್ವಲ್ಪ ಬದಿಗಿರಿಸಿ ಕೈ ಕಟ್ಟಿ ಕುಳಿತುಕೊಳ್ಬೇಕು. ತಿಳಿಯಿತು? ಹೋಗಲಿ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಎಲ್ಲಿ? ಈಗ ನಿಮಗೆ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಅಮ್ಮ ಸಹೋದರಿ, ಈಗ ನೀನು ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಾನಿಂದಾದರೂ ನಿನ್ನ ಮಾತನ್ನು ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ
ನಿನ್ನ ಪತಿಯ ಕರಗಳನ್ನು ಬಲವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸವೇ? ಇದು ಪರಿಹಾಸವಲ್ಲ ಸಹೋದರಿ. ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವೋ ಎಂದು ಪರೀಕ್ಷಿಸುವೆನು. ಆದರೆ ಆತನ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನ ಅಪೇಕ್ಷೆಯಂತೆ ಈ ಎರಡು ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ಬಂಧಿಸಲೇ ಅಣ್ಣ? ಬಂಧಿಸು ಸಹೋದರಿ. ಬಂಧಿಸಲೇ ಪ್ರಿಯ? ಹಾಗಲೇ. ಈಗ ಎಲ್ಲರೂ ಕೇಳಿರಿ. ಭೀಮನ ಅಂಗಾಂಗಗಳನ್ನು ಬಂಧಿಸಿರುವ ಈ ಯಜ್ಞವು ಈ ದಿವಸ ಕುರುಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುಮತಿ. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಹೇಳು ಹೇಳಿದ ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಯಾರು ಭೀಮಸೇನ? ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಈ ಕಾರ್ಯವನ್ನು ಅವರಿಗಲ್ಲದೆ ಮತ್ತಾರಿಗೆ ಮಾಡಲು ಸಾಧ್ಯ? ಅಗ್ರಜೋ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮಿಟ್ಟಿರುವುದು. ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣನನ್ನು ಅವರು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜೋ, ಧನಂಜಯೋ, ಇದಕ್ಕೆ ನಿಮ್ಮ ಉತ್ತರವೇನು? ಅದು ಅಲ್ಲದೆ ನಿಮ್ಮ ಸಂಧಿಯ ವಿಚಾರಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳು ಭೀಮಸೇನ. ನಿಮಗೆ ರಾಜ್ಯವು ದೊರಕುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಆ ಸುಯೋಧನನು ಹೇಳಿಬಿಟ್ಟನು ಭೀಮಸೇನ. ಪರಮಾತ್ಮ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜೋ, ನನ್ನ ಕೈಗಳನ್ನು ಬಿಡಿಸು. ಧನಂಜಯೋ, ನನ್ನ ಕೈಗಳನ್ನು ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುತ್ತೇನೆ. ಓ ಧನಂಜಯೋ, ಎಲ್ಲಿ ನನ್ನ ಗದೆ? ಮೋಡ ಗುಡಿಗೆ ಗುಡಿಗೆ ಗುರುವರ ಗಿರಗಳ ಕಡಿಯದ ಬಿಡನ, ಗುರುವರ ಗಿರಗಳ ಕಡಿಯದ ಮಡಕದಲ್ಲಿ ಮಡಕದಲ್ಲಿ ಜಯವ, ಕಂಠದಲ್ಲಿ ಮಡಕದಲ್ಲಿ ಗುರುಕುಲವ ಕಡಿಸುವೆ, ಗುರುಕುಲವ ಕಡಿಸುವೆ. ಗುರುಳ ಗೌರವನ ಪರಿಮರಿಸುವುದಲ್ಲೇ, ಗುರುಳ ಗೌರವನ ಪರಿಮರಿಸುವುದು ಈಗ ಕೇಳಿರಿ. ಈ ಭೀಮನ ಪ್ರತಿಜ್ಞೆಯನ್ನು ನಾನು ವಾಯುದೇವನ ಅಂಶದಿಂದ ಧ್ಯಾನಿಸಿದ್ದು ನಿಜವಾದರೆ ನಮ್ಮ ಮಾತೆ ಕುಂತಿದೇವಿಯ ಸನ್ಯಾಪನ ಮಾಡಿದ್ದು ಸತ್ಯವೇ ಹೋದರೆ ಮುಂಬರುವ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 98 ಮಂದಿ ಸಹೋದರರನ್ನು ಭಸ್ಮ ಮಾಡಿ
ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಹೋ ದುರುಳ ದುಶ್ಯಾಸನರ ಓಡಲು ಭಾಗ್ಯದು. ಓ ಪಾಂಚೋಲಿಯೋ ಬಿಡುಮುಡಿಯನ್ನು ಕಟ್ಟಿಸುವನು. ಹೋ ನೀಟ ದುರ್ಯೋಧನನ ತೊಳೆಯನ್ನು ಮುರಿದು ಅವನ ರಕ್ತ ಕಿರೀಟವನ್ನು ಕಿತ್ತು ನೆಲ ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ಈ ನಿನ್ನ ಪಾದವೇ ಸಾಕ್ಷಿ. ಕಳುಹಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯನ್ನು ಬಂಧಿಸಲೆತ್ತಿಸಿದ ಓ ದುರುಳ ದುರ್ಯೋಧನನಿಗೆ ನನ್ನ ಧಿಕ್ಕಾರವಿರಲಿ. ಇನ್ನು ರಣಾಂಗಣವನ್ನು ಪ್ರವೇಶಿಸಿ ಕುರು ನಂದರರಿಗೆ ತಕ್ಕ ಪಾಠ ಕಲಿಸುವುದೊಂದೇ ನಮ್ಮಗಳ ಪ್ರತ್ಯುತ್ತರ. ಪಾರ್ಥ, ಧರ್ಮನಂದನ, ಮೊರೆಯಿಟ್ಟು ಬೇಡುವೆನೋ ಹರಿ ಸಾರ್ವಭೌಮ ನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿಂದ ಜಯ ಕೃಷ್ಣ. ಕಾನನದ ವಾಸದ ಏನೆಲ್ಲ ಅನುಭವಿಸಿದೆವೋ ಕಾನನದ ವಾಸದ ಏನೆಲ್ಲ ಅನುಭವಿಸಿದೆವೋ ಕಾನಕ್ಕೂ ಬೇಡ ತಂದೆ ಈ ಪರಿಯದೈ ನಿಜೆಯೋ. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯದೈ ಹರಿ ಸಾರ್ವಭೌಮ ನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿಂದ ನಿಜಯ ಕೃಷ್ಣ. ಮರು ಜನ್ಮ ನೀಡಿದರ ನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದರ ನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಇರಿ ಎಣ್ಣನ ತಾನ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ತಾಣ. ಹರಿ ಸಾರ್ವಭೌಮ ನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿಂದ ನಿಜಯ ಕೃಷ್ಣ ಕೃಷ್ಣ. ಯದುಪತಿ ಪರಮಾತ್ಮ. ಧರ್ಮನಂದನ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳನ್ನು ವಿಫಲಗೊಳಿಸಿ ಮುಂದೆ ಬಂದು ನಿಂತಿರುವುದು ಈ ಯುದ್ಧ. ನೀನೇ ತಿಳಿದಿರುವೆ, ನಾನೆಂದು ಯುದ್ಧಕ್ಕೆ ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ನಮ್ಮನ್ನು ಕಾಪಾಡುವ ಭಾರವು ನಿಮ್ಮದೇ ಪರಮಾತ್ಮ. ನಿನ್ನ ಇಚ್ಛೆ ಧರ್ಮನಂದನ. ಸಪ್ತಾಶ್ವರತಮಾರೂಢಂ ಕಶ್ಯಪಾದ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहम्
ಎಲ್ಲಾರದ ಘೋರ ಸಂದೇಹದಾಭಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಉರಗಿಸಿನ್ನೋ ಭಾಸ್ಕರ ಎಲ್ಲಾರದ ಘೋರ ಸಂದೇಹ ಒಂದು ಬಾಂಧವರೆಂಬ ಪಾಠಕ್ಕೆ ಕಲಿಸಿ ನನಗೆ ಇನ್ನೂ ತಾಪಕ್ಕೆ ಭಾಸ್ಕರ ಒಂದು ಬಾಂಧವರೆಂಬ ಪಾಠಕ್ಕೆ ಸಿಲ್ಲುತ್ತಿ ನನಗೆ ಇನ್ನೂ ತಾಪ ಹೀಗೆ ಶೋಷೋಧನೆಯ ಗೈಯದೆ ಹೀಗೆ ಶೋಷೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ ಕುಮಾರ ಯಾರು ಕಂದ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನ್ಯಾರು ತಾಯಿ ಕರ್ಣ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಆ ಸೂರ್ಯದೇವನ ಜ್ವಲಾಂತ ಪ್ರಭೆಯು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ ನನ್ನ ಹೆತ್ತ ತಾಯಿ ಕುಂತಿ ಇದೋ ನಿಮ್ಮ ಪಾದಗಳಿಗೆ ನಮಸ್ಕರಿಸುವನು ತಾಯಿ. ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ ಕುಮಾರ ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರ್ಣ, ಕರುಣೆಯ ತೋರಿದೆ ಸುವರನ ಪೊರೆದೆ ಕುಮಾರ ಕರುಣೆಯ ತೋರಿದೆ ಸುವರನ ಪೊರೆದೆ ಎಂದಿಗೆ ಈರುನವ ಎಂದಿಗೆ ಈರುನವ ಜನಿಸಿದ ಮರುಕ್ಷಣವೇ ಅಮ್ಮ ಜನಿಸಿದ ಮರುಕ್ಷಣವೇ ಜನತೆಗೆ ಕರ್ಣ, ಅಯ್ಯೋ ಪರಮಾತ್ಮ. ಜನಿಸಿದ ಮರುಕ್ಷಣವೇ ಜನತೆಗೆ ಮಗುವಮ್ಮನಾದ ಏನಂದನ ಅಮ್ಮ ಮಗುವಮ್ಮನಾದ ಏನಂದನ ಬದುಕಿನದ ಬಯಕೆ ಫಲಿಸಿತಮ್ಮ ಕರುಚನವು ಫಲಿಸಿತಮ್ಮ ಬದುಕಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನಂದು ತಾಯಿ ಅಮ್ಮ ನನ್ನಿಂದಲೇ ಅಪರಾಧವಾಗಿರುವುದು. ನಾ ಮಾಡಿದ ಅಪರಾಧ ಏನಂದು ತಾಯಿ ಅಕ್ಷಮ್ಯವೇ ನೀನೆ ಜೀವವ ತೊರೆದೆ ಅಕ್ಷಮ್ಯವೇ ನೀನೆ ಜೀವವ ತೊರೆದೆ ಮಗನೆಂಬ ಮಮಕಾರ
ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ 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 ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊಡಗೆ ಐವರ ಮಾತೆ ನಿನಗಿರುವುದೇ ಕೊಡಗೆ ಬಹುದಿನದ ಬಯಕೆ ಫಲಿಸಿದಮ್ಮ ದರುಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಕೀರ್ತಿಶಾಲಿಯಾಗ ಮಗನೇ. ಅಮ್ಮ ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬೀಳಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳೂ ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟು ಬಿಟ್ಟವಲ್ಲವಮ್ಮ. ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳೂ ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಲಾಲನೆ ಪಾಲನೆಯಿಂದ ಸಾಕಿ ಸಲುಸುತ್ತಿರುವಾಗ ಮನುಷ್ಯ ಮಾತ್ರನಾದ ನನ್ನನ್ನು ಏಕಮ್ಮ ನದಿಯಲ್ಲಿ ತೇಲಿಬಿಟ್ಟೆ. ಅಮ್ಮ ಪಾಂಡು ವೃಕ್ಷದಿಂದ ನನ್ನನ್ನು ಕಿತ್ತೆಸೆದು ಕರ್ಣಾರ್ಜುನರಲ್ಲಿ ಪ್ರೀತಿ ಬಾಂಧವ್ಯವನ್ನು ಬೆಸೆಯಬಹುದಾಗಿದ್ದ ನೀನು ದ್ವೇಷವೆಂಬ ಕಮರಿಯನ್ನು ಏಕೆ ತೊಂದೊಡ್ಡಿದೆ ತಾಯಿ? ಅಮ್ಮ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ ಅಮ್ಮ ನೀನವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ನಿಂದಿಸಿದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವೆ. ಅಮ್ಮ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಕರುಣೆ ತೋರಿದೆಯಲ್ಲ, ಮಮತೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಅದ್ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ಮಗನೇ ಕರುಳ್ ಹಿರಿದು ಹೊರಬರುವ ಸಹಿಸಲಾರದ
ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕರ್ಣ, ಅಮ್ಮ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದು. ಅದೆಷ್ಟು ನೊಂದೆನು, ಅದೆಷ್ಟು ಬೆಂದೆನೋ ಅದು ಆ ಪರಮಾತ್ಮನಿಗೆ ಗೊತ್ತು. ಕರ್ಣ, ಅಮ್ಮ, ನಿನ್ನ ಸಂಕಟ ವೇದನೆಗೆಲ್ಲ ಈ ನಿನ್ನ ತಾಯಿ ಕಾರಣ. ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಹೋಗಲಿ ಬಿಡು ಕಂದ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈಗಲಾದರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳುವೆಂತೆ ಬಾ ಕುಮಾರ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ನಿನ್ನ ಪಾದ ದಡಿ ದಾವರಗಳಲ್ಲಿ ಅರ್ಪಿಸುವೆನು ತಾಯಿ. ಹಾಗೆಲ್ಲ ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ ಎಂದು ತಿಳಿದುಕೋ. ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೆಡುಕ ನಡೆಸಬೇಡ. ಸೌಭ್ರಾತ್ರ ದಾನ ಮಾಡು ಕಂದ, ಅವರನ್ನು ಉಳಿಸು ಕುಮಾರ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಅಮ್ಮ ನೀನು ವೀರಮಾತೆ. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಖರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಖರೆ ತಾಯಿ. ಅಮ್ಮ, ನೀನು ವೀರಮಾತೆ. ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ಅಮ್ಮ, ನೀವಾರು ಜನ ಸೇರಿ ಹಸ್ತಿನಾವತಿ ರಾಜ್ಯ ಭಾರ ಮಾಡುವುದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ನೀನು ನಿಷ್ಕರಣಿಯಿಂದ ಸಾಕಿದ ಸಸಿಯು ಪೋಷಿಸುವರಿಲ್ಲದೆ ನಶಿಸಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ತಿಳಿದ ಕ್ಷಣ ಎಂತಹ ಉಭಯ ಸಂಕಟ ತಾಯಿ. ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಇರುವಾಗ ಅವರ ಪಾಂಡವರಿಗೆ ಭಯವೆಲ್ಲಿಹುದು ತಾಯಿ? ಬಿಡು ತಾಯಿ ನಿನ್ನ ಚಿಂತೆಯನ್ನು. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೇ ಓ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ಹೆಸರು ಪಡೆದಿರಲು ಸಾಧ್ಯವೇ ಕರ್ಣ? ಅಮ್ಮ, ಕುಮಾರ, ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಲಿದ್ದರೂ ಚಿಂತೆ ಇಲ್ಲ. ಬಿಟ್ಟು ಬಿಡು. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗಿ ಬಿಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ನಾನು ಜೀವಿಸಿದ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಅಮ್ಮ, ಯುದ್ಧದಲ್ಲಿ ನಾನು ಪರನ್ಮುಖನಾಗಲಾರೆ. ಕುಮಾರ, ಅಮ್ಮ, ಹೋಗಲಿ ಕಂದ. ನಾಳಿನ ಯುದ್ಧ ಭೂಮಿಯಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿಕೊಡು ಕರ್ಣ. ನಿನ್ನ ತಮ್ಮಂದಿರನ್ನು ನನಗೆ ಉಳಿಸಿಕೊಡು. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವನು, ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಏಕೆ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ಕೋಪ, ಆವೇಶ? ಅಮ್ಮ, ಅರ್ಜುನನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವೇ ಸಾರ್ಥಕವಾಗುವುದು. ಅಮ್ಮ, ಆತನಲ್ಲಿರುವ ವಿಶ್ವಾಸವನ್ನು ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು, ನನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡುಕಂದ. ಆಯುಷ್ಯದವರು ಎಲ್ಲಿ ಆದ್ರೂ ಬದುಕಿಕೊಳ್ಳುವರು. ಅದೇ ಹೆತ್ತ ಹೊಟ್ಟೆಗೆ ಸಂತೋಷ ಕನ್ನಡ. ಅಮ್ಮ, ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯಾ? ಅದೇನು ಹೇಳುತ್ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕಂದ? ಜನನಿ ನಿನ್ನ ಮಗನಿವನು ಉಸಿಯಾಡುವನೆ. ಅಮ್ಮ, ಜನನಿ ನಿನ್ನ
ಮಗನಿವನು ಉಸಿಯಾಡುವನೆ ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಈ ಭಾಸ್ಕರನು ಅಂಬ ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಈ ಭಾಸ್ಕರನು ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ ಅಮ್ಮ ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ ಧರ್ಮದಾನಿ ಧರ್ಮಜನಾನೆ ಈ ನಿನ್ನ ಪಾದ ಕಮಲದಾನೆ ಜನನಿ. ಕುಮಾರ್, ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನೀನು ತೊಟ್ಟ ಮಾಡವನ್ನು ಪುನಃ ತೊಡಬೇಕು. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನೆಮುನಿಗಳೇ, ಈ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚ ಕುಂಡಲಗಳನ್ನು ಅಪಹರಿಸಿದ. ವಿದುರ ಅದೇ ಸಮಯಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡ. ಈಗಲೀಗ ಎತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬಾರದೆಂದು ವಾಗ್ದಾನ ಪಡೆದರು. ಪ್ರಪಂಚ ದೈವವು ಎಲ್ಲವೂ ಸಂಚು ಮಾಡಲಿ. ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿನ್ನೂ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ? ಅಮ್ಮ ಅಮ್ಮ ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನೊಲ್ಲೆ. ಅಮ್ಮ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡನೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಅಮ್ಮ, ಸಂದೇಹವ ಬಿಡು ಅಮ್ಮ. ಅಮ್ಮ, ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಭಾಷೆಯ ಕೇಳಮ್ಮ. ಈ ಸಂದೇಹವ ಬಿಡು ಅಮ್ಮ. ಅಮ್ಮ, ಬಾಣದ ಗುರಿಯು ಕೊಡುವುದಿಲ್ಲ ಅಮ್ಮ. ಬಾಣದ ಗುರಿಯು ಕೊಡುವುದಿಲ್ಲ ಉದಿಗೆ ಇಳಿದು ಬರಲಿ ಕರೆಯ ಇಳಿದು ಬರಲಿ ಕರೆಯ ಕೊಟ್ಟಾನೆ ತಪ್ಪೆ ನಮ್ಮ ಇದು ನಿಲ್ಲಾನೆ ಸತ್ಯವಮ್ಮ. ಬಿಡು ಚಿಂತೆಯ ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿನ್ನೂ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಇಷ್ಟವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ನನ್ನದೊಂದು ಮಾತಿರುವುದು, ಅದನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ, ಕೃಷ್ಣನ ಪಾದ ಸಾಕ್ಷಿಯಾಗಿ ನೆರವೇರಿಸಿಕೊಡ್ತೇನೆ. ಅಮ್ಮ, ನಾನು ಈ ಯುದ್ಧ ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರ ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ಬದೈವಶಃ ನಾನೇನಾದರೂ ಈ ಯುದ್ಧದಲ್ಲಿ ಮಡಿದರೆ ಕುಮಾರ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಬೇಡುವೆನು ತಾಯಿ. ಇಂಥ ಸಂಕಟ ರಾಶಿಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ
ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ಇನ್ನಿಲ್ಲದಾಗಿ ಹೋಗಲಿ. ದೈವಾನುಕೂಲ ಇಲ್ಲದವನು ಬದುಕಿದ್ದು ಪ್ರಯೋಜನವಿಲ್ಲ. ವಿಧಿ ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ, ಅಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ. ಗೈದ ಮೋಸದಿಂದ ಗತಿ ನನಗೆ ಜಗಲಿ, ಗೈದ ಮೋಸದಿಂದ ಬಾಳು ಕಣ್ಣೀರು ಜಗದಿ ಪಾಲಿತರಾರು ದೀನನ ದಯದಿ. ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿತರಾರು ದೀನನ ದಯದಿ. ಕೊನೆಗಾಣಿಕೆಯ ಕರ್ಮದ ಬಂಧನ, ಕೊನೆಗಾಣಿಕೆಯ ಕರ್ಮದ ಬಂಧನ, ದಾರಿಯು ಕಾಣದ ಅಂದನ ತೆರನಾಡೆ, ದಾರಿಯು ಕಾಣದ ಅಂದನ ತೆರನಾಡೆ. ಗತಿ ನನಗೆ ಜಗದಿ ಗೈದ ಮೋಸದಿಂದ, ಗತಿ ನನಗೆ ಜಗದಿ. ಕೇಳಿ ಬಂದಿತು. ಅದರೊಡನೆ ಸಮೀಪದ ವೇಣು ನಂದನವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಗೋವೆಗಳ ಅಮಂಗಳ ಸರವು ಮಿಳಿತವಾಯಿತು. ಉದಯೋನ್ಮುಖನಾದ ಪ್ರಾರ್ಥ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಲ ಧೂಮಿಕೀತವು ಕಣ್ಣೆದುರಿಗೆ ಬಂದು ನಿಂತಿತು. ಆಕಾಶದಿಂದ ಒಂದೇ ಎರಡೆ 100 ನಕ್ಷತ್ರಗಳು ಧರೆ ಉರುಳಿದವು. ಇವೆಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ಅಮಂಗಳನ್ನು ಸೂಚಿಸದೋ ಕಾಡಿರಲಿಲ್ಲ. ಹೇ ದೇವ, ಈ ಗಾಂಧಾರಿ ಲಲಾಟದಲ್ಲಿ ಏನೆಂದು ಬರ್ತಿರುವೆ ತಂದೆ? ಅಮ್ಮ! ಯಾರು? ದುರ್ಯೋಧನ. ಬಾ ಕುಮಾರ, ನಿನ್ನ ಸಲುವಾಗಿ ಕಾತಳಾಗಿದ್ದೇನೆ. ರಾತ್ರಿ ಇಲ್ಲ, ನಿದ್ರೆ ಇಲ್ಲ, ಬೆಳಕು ಅರಿತಲೇ ದುಶ್ಚಕ್ರಗಳು. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ ಯುದ್ಧಕ್ಕೆ ಕಳಿಸಿಕೊಡಿ. ಇದೆಂತ ಕೆಟ್ಟ ಸುದ್ದಿ ಕುಮಾರ? ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಕೆಚ್ಚದ ದಿಟ್ಟದ ರಕ್ತವು ಈ ನನ್ನ ರಟ್ಟೆಯಲ್ಲಿ ಚಲಿಸುತ್ತಿರುವಾಗ ಈ ನನ್ನ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಈ ದುರ್ಯೋಧನನು ಯಾರ ಸಹಾಯವನ್ನು ಅಪೇಕ್ಷಿಸುವುದಿಲ್ಲ ತಾಯಿ. ಅದು ಅಲ್ಲದೆ ಕುರುಕ್ಷೇತ್ರದಲ್ಲಿ ಸಮಸ್ತ ಸೈನ್ಯವೇ ಸಮ್ಮಿಳಿತವಾಗಿರುವುದು ಅದು ನಿನಗೆ ತಿಳಿಯದೇ ತಾಯಿ? ತಿಳಿದಿದ್ದೇನೆ ಕುಮಾರ, ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು ಪಾಂಡವರನ್ನು ಎದುರಿಸಲು ಓಡಿರುವ ಆಡೊಂದು ತಿಳಿದಿದ್ದೇನು. ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಕುಮಾರ, ಧರ್ಮವನ್ನು ತಿಳಿಯವಿಚ್ಚಿದ್ದರೆ ನನ್ನ ಮಾತನ್ನು ಕೇಳು. ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸದೆ ಘೋರವಾದ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡಬೇಡ ಕಂದ. ಅಮ್ಮ, ಈ ಅಪೌರುಷವಾದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಎತ್ತ ವೀರಮಾತೆಯು ನೀನಮ್ಮ. ಕೇವಲ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಲಾಗುವುದೇ? ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ನಾನು ಆ ಧರ್ಮವನ್ನು ಪರಿಪಾಲಿಸುವೆನು. ನನ್ನನ್ನು ಆಶೀರ್ವದಿಸಿ ಯುದ್ಧಕ್ಕೆ ಕಳಿಸಿಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನಿನ್ನ ತಿಳಿಯಲಾರೆ. ತಿಳಿಯುವ ಇಚ್ಛಿದ್ದರೆ ನನ್ನ ಮಾತನ್ನು ಕೇಳು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನ ಭಾವದಿಂದ ರಾಜ್ಯಭಾರ ಮಾಡು. ಪಾಂಡವರು ಧರ್ಮಿಷ್ಠರಪ್ಪ, ಧರ್ಮಿಷ್ಠರು. ಪಾಂಡವರು 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 ಅಮ್ಮ, ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದದ್ದೇ. ಆದರೆ ಅಂತಹ ಧರ್ಮಕ್ಕೆ ನನ್ನ ಶತಾಯ ಧಿಕ್ಕಾರವಿರಲಿ. ಕುಮಾರ, ಪತ್ನಿ ಅಪಮಾನವನ್ನು ಎದುರು ನೋಡುತ್ತಾ ಕುಳಿತುಕೊಳ್ಳುವುದು
ಕ್ಷತ್ರಿಯ ಧರ್ಮವಂತಲ್ಲ, ಮಾನವ ಧರ್ಮವಂತೂ ಮೊದಲೇ ಅಲ್ಲವಮ್ಮ. ನನ್ನ ಪತ್ನಿ ಭಾನುಮತಿಗಾಗಲಿ, ನನ್ನ ಅರಮನೆ ಓರ್ವ ದಾಸಿಗಾಗಲಿ ಈ ರೀತಿ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ ಕುಮಾರ? ಹಣವಂದನವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿರಕ್ಷೆಯಾಗಿ ಎದುರು ನಿಂತು ಲೆಕ್ಕಿಸದೆ ಅಪಮಾನಕ್ಕೆ ಪ್ರತಿರೋಧವನ್ನು ಪಡಿಸುತ್ತಿದ್ದೆ. ಆದರೆ ಆ ಪಾಂಡವರಾದರೂ ಮಾಡಿದ್ದೇನು ತಾಯಿ? ಒಬ್ಬ ಹೇಡಿಯು ನಿಸ್ಸಾಯಕನು ಒಪ್ಪದಂತಹ ತಾಟಸ್ಥ ಭಾವ. ಅದಕ್ಕೆ ಅಮ್ಮ ಪಾಂಡವರೆಂದರೆ ನನಗೆ ಇಷ್ಟೊಂದು ದ್ವೇಷ. ನನ್ನನ್ನು ಆಶೀರ್ವದಿ ಯುದ್ಧಕ್ಕೆ ಕಳಿಸಿಕೊಳ್ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭಾಶೀರ್ವಾದವು ಅಷ್ಟೊಂದು ಅವಶ್ಯಕತೆ. ಪಾಪಾತ್ಮ, ನನ್ನ ಆಶೀರ್ವಾದವನ್ನು ಹೊಂದಲಾರೆ, ಹೊರಟು ಹೋಗುವುದು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪ್ರತಿಕಾರದ ಫಲವು ನನಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ. ಆ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸೇ ಬರುವೆನಮ್ಮ. ನೀನು ಆಹ್ವಾನಿಸುವುದು ಯುದ್ಧವನ್ನಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡಿಲಿನಲ್ಲಿ ಮೊಳಗಿ ಹೋಗುವುದು. ಹಸ್ತಿನಾವತಿಯ ಬದಿಯಲ್ಲಿರುತ್ತ ಪವಿತ್ರವಾದ ಗಂಗಾ ಜಲವು ಕೆನ್ನೀರ ಕಾಲುವೆಯಾಗಿ ಕೊಚ್ಚಿ ಹೋಗುವುದು. ಭಾರತದ ಕುಲನಾರಿಯರೆಲ್ಲ ತಮ್ಮ ಪವಿತ್ರವಾದ ಮಗಲನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ನೀನೇನು ಮಾನವನೋ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲವಮ್ಮ, ಮಾನವ ರೂಪದ ದಾನವ. ಬಾ ಕುಮಾರ್, ಎಂದಿನಂತೆ ನನ್ನ ಬಳಿಯಲ್ಲಿ ಮೊಣಕಾಲನ್ನು ಕುಳಿತು ಈ ನನ್ನ ಹಸ್ತ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಕೂಡ ವಜ್ರಾಯುಧದಂತೆ ಕಠಿಣವಾಗುವುದು. ಹೋಗು, ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಆದರೆ ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ, ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹಣಬಂಧನವನ್ನು ನಿರಾಕರಿಸಿ ರಣಕಂಕಣವನ್ನು ತೊಟ್ಟ ಈ ಚಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ಸಾವಕಾಶವೇಕೆ? ಮೊಳಗಲಿ ರಣಕಹಳೆಗಳು, ಮುಗಿಲುಗೊಟ್ಟು ಜೇಂಕರಿಸಲಿ ರಣಬೇಡಿಗಳು, ಆರೋಡಲಿ ಸರ್ಪಲೋಂಚನ. ಇಂದಿನ ಮಂಗಳದ ಮುಂಬೆಳಕೆ ನಾಳಿನ ಪಾಂಡವರ ಅಮಂಗಳಕ್ಕೆ ನೋಂದಿ 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 ಆ ಪಾಂಡವರು ಎಲ್ ತೊಡಗಿದರು.